ಎಲ್ಲ ಒಂದು ತನ್ನದೇ ಧರ್ಮದ झंडವನ್ನು ತಗೊಂಡು ತಿರುಗ್ತಾ ಇದ್ದಾರೆ. ಅಮರನಾಥ್ ಮಹಾರಾಜರು ಸುಮಾರು ಆಗಸ್ಟ್ 15ನೇ ತಾರೀಕು 108 ಅಡಿ ಎತ್ತರದ ಭಾರತ ದೇಶದ ರಾಷ್ಟ್ರ ಧ್ವಜವನ್ನು ಏಕೈಕ ಕಲ್ಯಾಣ ಕರ್ನಾಟಕದ ಎಲ್ಲಾದರೂ ಸ್ಥಾಪನೆ ಮಾಡಿದ ಆಳಂದ ತಾಲೂಕಿನ ಭಾರತ ಮಾತಾ ದೇವಸ್ಥಾನ ಅಂತ ನಿರ್ಮಾಣ ಮಾಡಿದ್ರು. ದೇವಸ್ಥಾನ ಕಟ್ಟಬಹುದು, ಶಿವ ಗುಡಿ ಕಟ್ಟಬಹುದು, ದೇವಿ ಗುಡಿ ಕಟ್ಟಬಹುದು, ಆಂಜನೇಯ ಸ್ವಾಮಿ ಗುಡಿ ಕಟ್ಟಬಹುದು. ಇವತ್ತು ಭಾರತ ಮಾತಾ ಗುಡಿ ಕಟ್ಟಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಎಲ್ಲಾ ದೇಶದಲ್ಲಿ ಎಲ್ಲಾ ಗ್ರಾಮದಲ್ಲಿ ಯಾವ್ಯಾವ್ದು ಜಾತ್ರೆ ಮಾಡಬಹುದು, ಯಾವ್ಯಾವ್ದು ದೇವಸ್ಥಾನ ಕಟ್ಟಬಹುದು. ಇವತ್ತು ಭಾರತ ಮಾತಾ ದೇವಸ್ಥಾನ ಕಟ್ಟಿ ಸದಾಕಾಲ ತ್ರಿಕಾಲ ಪೂಜೆ ಎಲ್ಲಾಗ್ತದ. ನಿರ್ಗುಡಿಯ ಆಳಂದ ತಾಲೂಕು ನಿರ್ಗುಡಿ ಭಾರತ ಮಾತಾ ದೇವಸ್ಥಾನದಲ್ಲಿ ನಡೀತದೆ ಬಂಧುಗಳೇ. ಹಾಗಾಗಿ ಅಮರನಾಥ್ ಮಹಾರಾಜರು ಸದಾಕಾಲ ಇಡೀ ದಾಸೋಹ ಪ್ರೇಮಿ ಅಂತ ಆಗಿನ ಕಲಬುರಗಿ ಬಸವೇಶ್ವರು ತ್ರಿಕಾಲ ಜ್ಞಾನಿಗಳಿದ್ದರು. ಈಗಿನ ಅಮರನಾಥ್ ಮಹಾರಾಜರು ಸದಾಕಾಲ ಅನ್ನ ದಾಸೋಹ ಪ್ರೇಮಿಗಳಾಗಿ ಹಗಲು ರಾತ್ರಿ ತನ್ನ ಕೈಯಾರೆ ಹಗಲು ರಾತ್ರಿ ಸದಾಕಾಲ ಪ್ರಸಾದ ವಿತರಣದೊಂದಿಗೆ ಅವ್ರ ಕೈಲಿ ಏನು ಬರ್ತದೆ ಸದಾಕಾಲ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಮನವನ್ನು ಬೆಳೆಸುವಂತ, ಮನವನ್ನು ಮುಟ್ಟುವಂತ ಕಾರ್ಯ ಮಾಡ್ತಾರೆ ಬಂಧುಗಳೇ. ಅಮರನಾಥ್ ಮಹಾರಾಜರು ಸದಾಕಾಲ ಇಡೀ ನಮ್ಮ ದೇಶದಲ್ಲಿ